ಇಷ್ಟು ನಾವು ನಮ್ಮ ಸರ್ಕಾರ ಮುಂದೆ UPA ಸರ್ಕಾರ ನಮ್ಮ ರೈತರಿಗೆ ರಕ್ಷಣೆ ಮಾಡಲಿಕ್ಕೆ ಫಾರೆಸ್ಟ್ ಅಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಕಾನೂನು ತಂದಿದ್ದೇವೆ. ಅವರೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. 75 ವರ್ಷ ಅಂತ ಹೇಳಿ ನಿಗದಿ ಆಗಿದೆ. ಯಾರು ಗಾಬರಿ ಏನ್ ಮಾಡ್ಕೋಬೇಕಾಗಿಲ್ಲ. ಯಾರಿಗೂ ಕೂಡ ನಮ್ಮ ಸರ್ಕಾರ DFOಗಳಿಗೆಲ್ಲ ಹೇಳಿದ್ದೇವೆ, ಯಾರನ್ನು ಕೂಡ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಬಾರ್ದು. ಪಂಚಾಯತಿಲೇನೆ ಅದಕ್ಕೆ ರೆಸಲ್ಯೂಷನ್ ಮಾಡಿ 3 ತಲೆಮಾರಿನಿಂದ ಇದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ನಾವು ಮತ್ತೆ ಯಾವ ಅರ್ಜಿ ಕೆಲವೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಭೀಮಣ್ಣ ನಾಯಕ್ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರು ಬಡವರು ರೈತರು 3 ಎಕರೆ ಒಳಗಡೆ ಯಾರು ಅದನ್ನ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಯಾಕೆಂದ್ರೆ ಅದು ನಮ್ಮ ಆಕ್ಟ್, ನಾವು ಮಾಡಿದಂತ ಟ್ರೈಬಲ್ಸ್ಗೆ ಅವಕಾಶ ಇದೆ 25 ವರ್ಷಕ್ಕೆ, ಬೇರೆಯವ್ರಿಗೆ 75 ವರ್ಷಕ್ಕೂ 3 ತಲೆಮಾರು ಅಂತೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಮಿಕ್ಕಿದ್ದು ಏನ್ ನಮ್ಮ ಸ್ನೇಹಿತರು ನದಿ ಜೋಡಣೆ ಬಗ್ಗೆ ಹೇಳಿದ್ರು,